ಸುಂದರ ಶ್ರೀಮತಿ ಅಂತ ಇದನ್ನ ಕಾಂಪಿಟೇಷನ್ ಅನ್ನ ಆಯೋಜನೆ ಮಾಡಿದ್ದಾರೆ ಇಲ್ಲಿ. ಸೊ ಇಷ್ಟು ಜನ ಇದೀವಿ, 22 ಮೆಂಬರ್ಸ್ ಇದ್ರು. ಅವರೆಲ್ಲ ಆ ಕಡೆ ಇದ್ದಾರೆ, ನಾವು ಈ ಕಡೆ ಇದ್ದೀವಿ. ಸೊ ಇವರೆಲ್ಲ ನೋಡಿ ಸುಂದರಿಯರು ಇಲ್ಲಿ ನಿಂತಿದ್ದಾರೆ. ಯಾರ್ಯಾರು ಇದಾಗ್ತೀವಿ, ಯಾರು ನಾವು ಸೆಕೆಂಡ್ ರೌಂಡ್ ಹೋಗ್ತೀವಿ ಅಂತ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ನಾವು ಟ್ರೈ ಮಾಡಿದ್ದೀವಿ ಕಾಂಪಿಟೇಷನ್ಗೆ. ಸೊ ಖುಷಿ ಆಗ್ತಿದೆ. ನಂಬರ್ ಎಲ್ಲ ಮುಖ್ಯ ಅಲ್ಲ, ನಾವೆಲ್ಲರೂ ಶ್ರೀಮಂತರಾಗಿರೋದ್ರಿಂದ ಮನೆ ಕೆಲಸಗಳನ್ನೆಲ್ಲ ಪೆಂಡಿಂಗ್ ಇಟ್ಕೊಂಡು ಅಥವಾ ಬಿಟ್ಕೊಂಡು ಇವತ್ತು ಇಲ್ಲಿ ಬಂದಿದ್ದಾರೆ. ಆದ್ರೆ ಇದೆಲ್ಲ ರ್ಯಾಂಪ್ ಆಫ್ ಮಾಡಿರೋದೆಲ್ಲ ಇದು ಫಸ್ಟ್ ಟೈಮ್, ಬಟ್ ಆದ್ರೂ ತುಂಬಾ ಚೆನ್ನಾಗಿದೆ ಈ ಎಕ್ಸ್ಪೀರಿಯನ್ಸ್. ಎಂಜಾಯ್ ಮಾಡಿದ್ವಿ, ಎಲ್ಲರೂ ಸೇರಿ ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ಶ್ರೀಮತಿಯರು ಇನ್ನೂ ಸೂಪರ್. ಟೋಟಲ್ ಆಗಿ ನಾವು 22 ಮೆಂಬರ್ಸ್ ಇದ್ವಿ, ಅಂದರೆ 22 ಕಂಟೆಸ್ಟೆಂಟ್ ಭಾಗವಹಿಸಿದ್ವಿ. ಆ ಕಡೆ ರೂಮಲ್ಲಿ 11 ಮೆಂಬರ್ಸ್ ಇದ್ದರು, ಈ ಕಡೆ ರೂಮಲ್ಲಿ 11 ಮೆಂಬರ್ಸ್ ಇದ್ವಿ. ಹಾಗೆಯೇ ಇದು ಆಡಿಷನ್ ಮುಗ್ದಾದ್ಮೇಲೆ ತುಂಬ ಖುಷಿಯಾಗಿತ್ತು. ಇದಕ್ಕಿಂತ ಮುಂಚೆ ಎಲ್ರಿಗೂ ತುಂಬ ಭಯ ಆಗಿತ್ತು. ಫಸ್ಟ್ ರೌಂಡ್ ಬಂದುಬಿಟ್ಟು ರ್ಯಾಂಪ್ ವಾಕ್ ಇತ್ತು, ಸೆಕೆಂಡ್ ರೌಂಡ್ ಬಂದುಬಿಟ್ಟು ಸೆಲ್ಫ್ ಇಂಟ್ರೊಡಕ್ಷನ್ ಇತ್ತು, ಥರ್ಡ್ ರೌಂಡ್ ಬಂದುಬಿಟ್ಟು ನಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸೋದಿತ್ತು. ನನಗಂತೂ ತುಂಬ ಭಯ ಆಗೋಗಿತ್ತು, ಯಾಕೆಂದರೆ ಈ ರೀತಿಯಾಗಿ ಸ್ಟೇಜ್ ಮೇಲೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದು ಫಸ್ಟ್ ಟೈಮ್ ಆಗಿತ್ತು. ಅದಕ್ಕೆ ಸ್ಟೇಜ್ ಫಿಯರ್ ಕೂಡ ಇತ್ತು. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಚೆನ್ನಾಗೇ ಇತ್ತು, ಪರವಾಗಿರಲಿಲ್ಲ. ಬಟ್ ಥರ್ಡ್ ರೌಂಡು ಮಾತಾಡ್ತಾ ಅಂದರೆ ಟ್ಯಾಲೆಂಟ್ ರೌಂಡಲ್ಲಿ ಸ್ವಲ್ಪ ಡಿಸ್ಕಂಟಿನ್ಯೂ ಆಗಿ ಮತ್ತೆ ಕಂಟಿನ್ಯೂ ಆಯಿತು. ನಾವೆಲ್ಲ ಶ್ರೀಮತಿ ಸ್ಪರ್ಧೆಯಲ್ಲಿ ವಹಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶನ ನಾವು ಉಪಯೋಗ ಮಾಡ್ಕೊಂಡಿದ್ದೇವೆ. ನಮ್ಮ ಸಿರ್ಸಿಯಿಂದ ನಾವು ಈ ಅವಕಾಶನ ಉಪಯೋಗಿಸಿಕೊಂಡು ನಾವು ಭಾಗವಹಿಸಿದ್ದಕ್ಕೆ ನಮಗೆಲ್ಲರಿಗೂ ತುಂಬ ಖುಷಿ ಕೊಟ್ಟಿದೆ, ತುಂಬ ಖುಷಿಯಾಗಿದೆ. ಶ್ರೀಮತಿ ಸ್ಪರ್ಧೆ ಸಿರ್ಸಿ, ನಮ್ಮ ಸಿರ್ಸಿ ನಮಗೆ ಬಂದು ನಮ್ಮ ಸ್ಟೇಟ್ಗಳನ್ನು ಹೋಗ್ಲಾಡಿಸ್ಕೊಳ್ಳೋದು ಮತ್ತು ನಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ತೋರಿಸಲಿಕ್ಕೆ ವೇದಿಕೆ. ಆದ್ದರಿಂದ ನಮ್ಮ ಸಿರ್ಸಿ ಸೂಪರ್, ಫುಲ್ ಎಂಜಾಯ್. ಅಂದರೆ ಏನಾಗುತ್ತೆ ಅಂತಂದರೆ ಮ್ಯಾರಿಡ್ ವುಮನ್ ಅಂದರೆ ನಮ್ಮ ಲೈಫ್ ಆಯಿತು ಇಷ್ಟೇ ಅಂತ ಅಂದ್ಕೊಳ್ತಾರೆ ಮಕ್ಕಳಾದಮೇಲೆ. ಹಾಗೇನಿಲ್ಲ, ನಿಮಗೂ ಅವಕಾಶ ಇದೆ ಅಂತ ಕ್ಲಬ್ ಅವರು ನಮಗೆ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಅವಕಾಶ ಆಗಿದೆ, ಅದಕ್ಕೆ ನನಗಂತೂ ನಿಜವಾಗ್ಲೂ ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ, ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಆಲ್ರೆಡಿ ನಾನು ಹೇಳಬೇಕು ಅಂತಂದರೆ ಆಲ್ರೆಡಿ ನಮ್ಮ ಸಿರ್ಸಿ ತುಂಬ ಸುಂದರವಾದ ಸಿರ್ಸಿ ತುಂಬ ಸುಂದರವಾಗಿದೆ. ಹಾಗೆ ಸಿರ್ಸಿಲಿರೋ ಸುಂದರಿಯರು ಶ್ರೀಮತಿಯರು ಒಂದು ಸುಂದರ ಶ್ರೀಮತಿಯರ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹೆಣ್ಣು ಒಂದು ಮನೆಗೆ ಅಡುಗೆ ಮಾಡಲಿಕ್ಕೊಂದೇ ಸೀಮಿತ ಅಲ್ಲ, ಎಲ್ಲದರಲ್ಲೂ ಭಾಗವಹಿಸಿ ಅಂತ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ರೋಟರಿ ಸಂಸ್ಥೆಯವರು ಆಲಮನೆ ಹಬ್ಬದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಅವಕಾಶಕ್ಕೆ ನಾನು ಬಂದಿದ್ದೇನೆ, ತುಂಬಾ ಖುಷಿ ಆಗ್ತಿದೆ. ನಮ್ಮ ಸಿರ್ಸಿ ಹೆಮ್ಮೆಯ ಸಿರ್ಸಿ. ರೋಟರಿ ಆಲೆಮನೆ ಉತ್ಸವವನ್ನು ನಡೆಸ್ತಾ ಇರೋದು ನಮಗೆಲ್ಲ ಸಿರ್ಸಿಯವರಿಗೆ ಹಾಗೂ ಉತ್ತರ ಕನ್ನಡದವರಿಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಲೋಕಧ್ವನಿ ಮತ್ತು ವಿಶ್ವವಾಣಿ ಕೂಡ ಇವರ ಜೊತೆ ಕೈ ಜೋಡಿಸಿ ಪ್ರಚಾರ ಕಾರ್ಯವನ್ನು ಆರಂಭಿಸಿದೆ. ತುಂಬ ಖುಷಿ ಅನ್ನಿಸ್ತಿದೆ, ಯಾಕೆಂದರೆ ಇಂಥದ್ದೊಂದು ಎಲ್ಲರೂ ಮನೇಲಿ ನಾವು ಚೆನ್ನಾಗಿದ್ದೀವಿ ಅಂತ ಎಲ್ಲ ಮಹಿಳೆಯರು ಅನ್ಕೋತಾರೆ. ಎಷ್ಟು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಡೋದಕ್ಕೆ ಒಂದು ವೇದಿಕೆ ಆಗಿದೆ, ಅವಕಾಶ ಆಗಿದೆ. ರೋಟರಿ ಅವರಿಗೆ ಧನ್ಯವಾದ ಹೇಳ್ತೀವಿ, ಎಲ್ಲ ಸಿರ್ಸಿ ಮಹಿಳೆಯರು ಸೇರಿ. ಈ ರೀತಿ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಂತ ನನಗೆ ತುಂಬ ದಿನಗಳಿಂದ ಆಸೆ ಇತ್ತು. ಹಾಗೆಯೇ ರೋಟರಿಯವರು ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ, ಅಂದರೆ ಸಿರಸಿ ಸುಂದರ ಶ್ರೀಮತಿ ಅನ್ನೋ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದಕ್ಕೆ ಸಾಧ್ಯವಾಯಿತು. ಹಾಗೆಯೇ ವಿನ್ ಆಗೋದು ಬಿಡೋದು ಸೆಕೆಂಡರಿ ಅಲ್ವಾ. ಸೊ ನಾವು ಭಾಗವಹಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಕೆಲವೊಬ್ಬರಿಗೆ ಅವಕಾಶನೇ ಸಿಗಲ್ಲ, ಕೆಲವೊಬ್ಬರಿಗೆ ಅವಕಾಶ ಸಿಕ್ಕಿದ್ರೂ ಕೂಡ ಭಾಗವಹಿಸೋಕ್ಕೆ ಆಗಲ್ಲ. ಸೊ ಅದಕ್ಕೆ ತುಂಬ ಖುಷಿ ಇದೆ. ಇದು ಆಡಿಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನೇ ಎಲ್ಲರಿಗಿಂತ ಬೇಗ ಬಂದಿದ್ದು. ಮನೇಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ತುಂಬ ಭಯ ಅನಿಸ್ತಿತ್ತು. ಅದಕ್ಕೆ ಬೇಗ ಬಂದುಬಿಟ್ಟೆ. ನಾ ಬಂದು 5 ನಿಮಿಷದಲ್ಲಿ ಇವರು ಪದ್ಮಶ್ರೀ ಅಂತ ಅವರು ಬಂದರು. ಸೊ ಮನೇಲಿ ಊಟ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಿರಲಿಲ್ಲ ಭಯಕ್ಕೆ. ಅದಕ್ಕೆ ಇಲ್ಲಿ ಕಷಾಯ ಎಲ್ಲ ಕೊಡ್ತಾಯಿದ್ರು, ಕಷಾಯ ತೊಗೊಂಡು ಕುಡಿತಾ ಇದ್ವಿ. ಇನ್ನೊಂದೇನೆಂದರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ತುಂಬ ಸರಳವಾಗಿ ರೆಡಿಯಾಗಿ ಹೋಗಿದ್ದಂದರೆ ನಾನೇ. ಸೊ ನಾನೇನೂ ಕೂಡ ರೆಡಿಯಾಗಿರಲಿಲ್ಲ, ಜಸ್ಟ್ ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ಅಷ್ಟೇ, ಲೂಸ್ ಏರ್ ಬಿಟ್ಕೊಂಡು. ಹಾಗೆಯೇ ಇಲ್ಲಿ ಮೇಡಮ್ಸ್ ಎಲ್ಲ ಯಾವ ರೀತಿಯಾಗಿ ರ್ಯಾಂಪ್ ವಾಕ್ ಮಾಡಬೇಕು ಅಂತ ನಮಗೆ ತೋರಿಸ್ತಾ ಇರೋದು. ಮಿಸ್ ಯೂನಿವರ್ಸ್ ಅಥವಾ ಮಿಸ್ ಇಂಡಿಯಾಲ ರ್ಯಾಂಪ್ ವಾಕ್ ಮಾಡ್ತಾರಲ್ಲ ಆ ರೀತಿ ಅಲ್ಲ, ಜಸ್ಟ್ ಸರಳವಾದ ಮಹಿಳೆಯರಿಗೆ ಯಾವ ರೀತಿಯಾಗಿ ರ್ಯಾಂಪ್ ವಾಕ್ ಇರುತ್ತೆ ಆ ರೀತಿಯಾಗಿ ತೋರಿಸ್ತಾ ಇದ್ರು. ಇವಾಗ ಫಸ್ಟ್ ರೌಂಡ್ ಮಾಡ್ತಿರೋದು, ಅಂದರೆ ರ್ಯಾಂಪ್ ವಾಕ್ ರೌಂಡನ್ನು ಮಾಡ್ತಾ ಇರೋದು. ನನ್ನ ಹತ್ರ ಎಲ್ಲ ವೀಡಿಯೋಸ್ ಇಲ್ಲ. ಸೆಲ್ಫ್ ಇಂಟ್ರೊಡಕ್ಷನಲ್ಲಿ ಮಾತಾಡಿದ್ದು, ಹಾಗೆಯೇ ಎಲ್ಲರ ಟ್ಯಾಲೆಂಟನ್ನು ತೋರಿಸಿದ್ದು, ಅದು ಯಾವುದೂ ವೀಡಿಯೋಸ್ ಇಲ್ಲ. ಚಿಕ್ಕ ಹುಡುಗಿ ವೀಡಿಯೋ ಮಾಡ್ಕೊಂಡಿದ್ದು, ಎಷ್ಟಾಗುತ್ತೆ ಅಷ್ಟು ಅಪ್ಲೋಡ್ ಮಾಡಿದ್ದೀನಿ.
number 2, Chaitra S. Chaitra S. Number 15. Number 16, Shweta. Number 20. Number 21, Purnima Hegde. ಎಲ್ಲರಿಗೂ ಧನ್ಯವಾದ. ಮೊದಲ ಸುತ್ತು ಮುಗಿದಿದೆ ನಿರ್ಣಾಯಕರ ಗಮನಕ್ಕೆ. ತುಂಬ ಭಯಪಟ್ಟುಕೊಂಡು ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಒಂಥರ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಾಗೆಯೇ ತುಂಬ ಎಂಜಾಯ್ ಮಾಡಿದ್ವಿ ಪ್ರತಿಯೊಬ್ಬರು ಕೂಡ ಲಾಸ್ಟಲ್ಲಿ. ಸೊ ಇಲ್ಲಿರೋ ಮೇಡಮ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದರು. ಹಾಗೆಯೇ ಇದೆಲ್ಲ ಫೋಟೋ ಶೂಟ್ಗಳು ತೆಗೆದಿರೋದು ತುಂಬ ಚೆನ್ನಾಗಿ ಬಂದಿದೆ. ಹಾಗೆಯೇ ನಮಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ ನಮಗೆ ಇದಕ್ಕೆ ಭಾಗವಹಿಸಿದ್ದಕ್ಕೆ. ಸೊ ಅದೊಂಥರ ತುಂಬ ಖುಷಿ.
ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸಿ ಯು.